ಇವರು ಒಂದು ಕಾಲದಲ್ಲಿ ಸ್ಕ್ರಾಪ್ ಬಾಬು, ಈಗ ಕೋಟಿ ಬಾಬು. ಆದ್ರೆ ಇವತ್ತು ಅವರು ಕೋಟಿ ಕೋಟಿ ಸಂಪಾದನೆ ಅವರ ಜೀವಕ್ಕೆ ಕುತ್ತು ತರ್ತಾ ಇದೆ. ಹೆತ್ತ ಮಗನೇ ಅವ್ರಿಗೆ ಕೊಲೆಗೆ ಸಂಚು ರೂಪಿಸ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, 3-4 ವರ್ಷ ನೀವು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ರು KGF ಬಾಬು ಅವರು. KGF ಬಾಬು ಅವರೇ, ನಿಜಕ್ಕೂ ಇದೊಂಥರ ಆತಂಕದ ವಿಚಾರ. ಹೆತ್ತ ಮಗನೇ ಈ ರೀತಿ ನೀವೊಂದು ಹೇಳ್ತಾ ಇದ್ದೀರಾ. ಸ್ಕ್ರಾಪ್ ಇಂದ ಹಿಡಿದು ಇವತ್ತು ಕೋಟಿ ಕೋಟಿ ಕುಬೇರರಾಗಿದ್ದೀರಾ. ಇವತ್ತು ನಿಮ್ಮ ಆಸ್ತಿಯ ಮುಳುವಾಗ್ತಾ ಇದೆ ನಿಮ್ಮ ಜೀವಕ್ಕೆ ಅಂತ. ಹೌದು ಸರ್. ಈಗ ನಾನು ಒಂದು ಸಂಬಂಧ ಮಾಡಿದೆ ಸರ್. ಗುಲಾಮ್ ಮುಸ್ತಫಾ, GM ಇನ್ಫಿನಿಟಿ ಓನರ್ ಗುಲಾಮ್ ಮುಸ್ತಫಾ ಅವ್ರ ಮನೆಯಲ್ಲಿ ಸಂಬಂಧ ಮಾಡಿದ್ವಿ. ಅವ್ರ ಮಗಳು, ನನ್ನ ಮಗ. ನನಗೆ ಇಂಥ ಫ್ರಾಡ್ ಇದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ಲ. ಒಂದು 3,000 ಜನಕ್ಕೆ ಅವರು ಒಂದು 2,000ದಿಂದ 3,000 ಕೋಟಿ ಬ್ಯಾಂಕ್ಗಳಿಗೆ ಆಗಲಿ, ಆ ಫ್ಲಾಟ್ ಓನರ್ಗಳು ಆಗಲಿ, ಎಲ್ಲರಿಗೂ ಒಂದು 3,000 ಕೋಟಿವರೆಗೂ ಮೋಸ ಮಾಡಿದ್ದಾರೆ. ಅದೇ ಮೋಸ ನಮಗೂ ಮಾಡೋಕ್ಕೆ ಬಂದರು. ನಾವು 45 ಕೋಟಿಯಲ್ಲೇ ನಾವು ಬಚಾವಾಗಿದ್ದೀವಿ. ಅವ್ರು ಏನೋ ಆಸೆ ಇಟ್ಕೊಂಡಿದ್ರು, ಬಾಬು ಅವ್ರ ಹತ್ರ 4,000 ಕೋಟಿ ಇದೆ, ಏನಾದ್ರು ಮಾಡಿ ಸ್ವಲ್ಪ ದುಡ್ಡು ಸಹಾಯತ್ ಕೇಳೋಣ ಅಂತ 45 ಕೋಟಿಗೆ ಕರ್ಕೊಂಡೋಗಿ ನಮಗೆ SBI ಬ್ಯಾಂಕು ಮತ್ತು ಪಟೇಲ್ ಇಂಜಿನಿಯರಿಂಗ್ ಅವ್ರ ಹತ್ರ 40 ಕೋಟಿಗೆ ಗ್ಯಾರಂಟಿ ಕೊಟ್ಟಿನ ಪೇಪರ್ಸ್ ರೆಕಾರ್ಡ್ ಇದೆ. ಕೊಟ್ಟು ಅವ್ರು 3 ತಿಂಗಳು ಟೈಮ್ ಕೇಳಿದ್ರು, ಇವ್ರು ಕೊಟ್ಟಿಲ್ಲ. ಆಮೇಲೆ ನನಗೆ ಗ್ಯಾರಂಟಿ ಕೊಡಿ ಅಂತ ಹೇಳಿದ್ರು. ಅವ್ರಿಗೆ ಗ್ಯಾರಂಟಿ 45 ಕೋಟಿಗೆ ಗ್ಯಾರಂಟಿ ಕೊಟ್ಟಿರ್ತೀನಿ. ಆ 45 ಕೋಟಿ ಗ್ಯಾರಂಟಿಗೆ 3 ತಿಂಗಳು ಟೈಮ್ ತಗೊಂಡು ಕೊಟ್ಟಿರ್ದೆ, ಅವರು ದುಡ್ಡು ಕಟ್ಟಲ್ಲ. ಆಮೇಲೆ ಅದನ್ನು ಪ್ರಾಪರ್ಟಿ, ನನ್ನ ಪ್ರಾಪರ್ಟಿ, ಸ್ವಂತ ಪ್ರಾಪರ್ಟಿ ಅವ್ರಿಗೆ ಹಡ ಇಟ್ಟು ಬಂದಲ್ಲ, ಆ ಪ್ರಾಪರ್ಟಿ ಬಿಡಿಸ್ಕೊಳ್ಳೋಕ್ಕೆ 15 ಕೋಟಿ ಅವ್ರಿಗೆ ಕಟ್ಟಿ ಆ ಪ್ರಾಪರ್ಟಿ ಬಿಡಿಸ್ಕೊಂಡು ಬಂದಿದ್ದೀನಿ. ಇನ್ನೂ 30 ಕೋಟಿ ಬ್ಯಾಲೆನ್ಸ್ ಇರುತ್ತದೆ. ಅದಾದಮೇಲೆ ನನ್ನ ಹತ್ರ 200 ಕೋಟಿ ಮತ್ತು 5.5 ಎಕರೆ ಲ್ಯಾಂಡು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರೋ ನಿಯೋ ಮಾಲ್ ಪಕ್ಕದಲ್ಲಿ ಇರೋ ಲ್ಯಾಂಡ್ನ ಕೇಳ್ತಾರೆ. ನನ್ನ ಲ್ಯಾಂಡ್ ಫ್ರಂಟಲ್ಲಿ ಇರುತ್ತೆ, ಅವ್ರದ್ದು ಲ್ಯಾಂಡ್ ಬ್ಯಾಕಲ್ಲಿ ಇರುತ್ತೆ. ಅದ್ರ ಮೇಲೂ ಅವ್ರು ಲೋನ್ ತೊಗೊಂಡಿರ್ತಾರೆ. ಈ ಪ್ರಾಪರ್ಟಿ ಮಾರಿಬಿಟ್ಟು ಅವ್ರ ಸಾಲ ಇರೋದು 2,000 ಕೋಟಿ ಸಾಲ ಇದೆಲ್ಲ, ಅದು ತೀರಿಸ್ಬಿಡೋಣ ಅಂತೇಳ್ಬಿಟ್ಟು ಅವ್ರು ಪ್ಲ್ಯಾನ್ ಮಾಡ್ಕೊಂಡು ಬಂದರು. ಆದರೆ ನಾವು ಕೊಟ್ಟಿಲ್ಲ ಅಂತೇಳಿ ನನ್ನ ಮಗನಿಗೆ ಬೆಂಕಿ ಹಾಕಿ ನಮ್ಮ ಮನೆಗೆ ಕಳಿಸಿದ್ದಾರೆ. ನನ್ನ ಸೊಸೆ ಆಯಮ್ಮಂದು ಏನಿಲ್ಲ ಅದರಲ್ಲಿ ಪಾತ್ರ. ನನ್ನ ಮಗನಿಗೆ ಬೆಂಕಿ ಹಾಕಿ ಅವನಿಗೆ ಕಳಿಸಿ ನಿಮ್ಮ ಈಗ ನಿಮ್ಮ ಮಗ ನಿಮ್ಗೆ ಯಾವ ರೀತಿ ಹಿಂಸೆ ಮಾಡ್ತಾ ಇದ್ದಾನೆ? ಕೊಲೆ ಬೆದರಿಕೆ ಆಗ್ತಾ ಇದ್ದಾನೆ ನಿಮ್ಮ ಮಗ? ನನ್ನ ಮಗ ಕೊಲೆ ಬೆದರಿಕೆ ಹಾಕಿಲ್ಲ, ಗುಲಾಮ್ ಮುಸ್ತಫಾ ಕೊಲೆ ಬೆದರಿಕೆ ಹಾಕಿದ್ದಾನೆ. ನನ್ನ ಮಗ ತಳ್ಳಿದಾನೆ, ಓಡಿಯಕ್ಕೆ ಬಂದಿದ್ದಾನೆ ಅಷ್ಟೇ. ಗುಲಾಮ್ ಮುಸ್ತಫಾ ಕೊಲೆ ಬೆದರಿಕೆ ಆಗಿದ್ದಾನೆ. ಯಾಕಂದರೆ ಈ ಪ್ರಾಪರ್ಟಿ ಎಲ್ಲ ನಮಗೆ ಅವ್ನು ನಮ್ದು ಹೆಲ್ಪ್ ಆಗತ್ತಂತ ಬಂದಿದ್ದು, ನಾವು ಹೆಲ್ಪ್ ಮಾಡಿಲ್ಲ ಅಂತ ನನ್ನ ಮಗನಿಗೆ ಇಟ್ಕೊಂಡು ನನ್ನ ಮಗ ಬಂದು ಕೇಳ್ತಾನೆ, ಅವ್ನಿಗೆ ಹೆಲ್ಪ್ ಮಾಡಿ. ಯಾರಿಗೋಸ್ಕರ ಇಟ್ಟಿದ್ಯಾ ಈ ಪ್ರಾಪರ್ಟಿ? ನಿನ್ಕೋಸ್ಕರಪ್ಪ, ನನಗೆ ಬೇಡ, ನೀನು ಅವ್ರು ಕೊಡು ಪ್ರಾಪರ್ಟಿ ಅಂತೇಳಿ ಅವ್ನು ದೊಡ್ಡ ಫ್ರಾಡ್, ಅವನು ಬೇಡವಾ, ಅವ್ನ ಮಾತಲ್ಲಿ ಕೇಳಬೇಡ ಅಂತೇಳಿದ್ರೆ ನೀನು ಕೊಡ್ತೀಯಾ ಇಲ್ವಾ ಅಂತ ನನ್ನ ಹತ್ರ ಜಗಳ ಮಾಡ್ತಾನೆ. ಅವ್ನು ಕೆನ್ನೆ ಮೇಲೆ ಒಂದು ಏಟು ಹೊಡಿತೀನಿ. ಅವ್ನಿಗೆ ಏಟು ಹೊಡೆದ್ರೆ ಅವ್ನು ಏನು ಮಾಡ್ತಾನೆ, ನನಗೆ ಸೋಫಾ ಮೇಲೆ ತಳ್ಳಿಬಿಟ್ಟು ಹೊಡಿಯೋಕ್ಕೆ ಬರ್ತಾನೆ. ಆವತ್ತಿಂದ ಅವ್ನ ಮನೆಯಲ್ಲಿ ಇರಲ್ಲ, ನಾವು ಈ ದುಡ್ಡು ಕೊಡಲ್ಲ. ಅದು ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಅವ್ರು ಬರ್ತಾ ಇದ್ದಾರೆ. ಆ 5.5 ಎಕರೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರೋ ಲ್ಯಾಂಡ್ನ ಕೇಳಕ್ಕೆ ಏನೇನೋ ಪ್ಲ್ಯಾನ್ ಮಾಡಿ ನನ್ನ ಮಗನಿಗೆ ಯೂಸ್ ಮಾಡ್ತಾ ಇದ್ದಾರೆ. ಅದು ನಡೆಯಲ್ಲ, ದುಡ್ಡು ಕೊಡಲ್ಲ. ನಾವು ಭಾಳ ಕಷ್ಟದಿಂದ ಬಂದಿದ್ದೀವಿ. ಈಗ 2,000 ಕೋಟಿವರೆಗೂ ಬ್ಯಾಂಕ್ ಲೋನ್ ಇದೆ ಅವನಿಗೆ. ಮಾರ್ಕೆಟಲ್ಲಿ ಒಂದು 500-400 ಕೋಟಿ ಸಾಲ ಇದೆ. ಇವಾಗ ಅವ್ನು ಫಾರಿನ್ಗೆ ಓಡೋಗ್ಬಿಡ್ತಾನೆ. ಲಂಡನಲ್ಲಿ ಅವ್ನ ಮಗ ಇದ್ದಾನೆ. ಇಲ್ಲಿ ಇರೋ ಬ್ಯಾಂಕ್ಲಿ ಮೋಸ ಮಾಡಿರೋದು, ಫ್ಲಾಟ್ ಓನರ್ ಹತ್ರ ಎಲ್ಲ ಕಲೆಕ್ಷನ್ ಮಾಡಿರೋ ದುಡ್ಡೆಲ್ಲ ಲಂಡನ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾನೆ. ಇವಾಗ ಕೆಲವು ದಿವಸದಲ್ಲಿ UB ಸಿಟಿ ಮಲ್ಲಯ್ಯ ಅವರು ಹೆಂಗೆ ದೇಶ ಬಿಟ್ಟು ಹೋದ್ರು, ಅದೇ ಥರ ಇವನು ಓಡೋಗ್ಬಿಡ್ತಾನಂತ ನಾನು ವಿನಂತಿ ಮಾಡಿ ಕೇಳ್ಕೊಳ್ತೇನೆ.